ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತವಾಯಿತು ಎಂದರೆ ನಿಮ್ಮಲ್ಲಿ ಅದರ ಹಲವಾರು ಲಕ್ಷಣಗಳು ಕಾಣುತ್ತದೆ. ಅಂತಹ ಲಕ್ಷಣಗಳಲ್ಲಿ ಮುಖ್ಯವಾದ 15 ಆಶ್ಚರ್ಯಕರ ಲಕ್ಷಣಗಳ ಬಗ್ಗೆ ಇಂದು ನೀವು ಈ ವಿಡಿಯೋದಲ್ಲಿ ತಿಳಿಯುತ್ತೀರಾ. ಕುಂಡಲಿನಿ ಎಂಬ ಪದ ಕುಲಕುಂಡ ಎಂಬ ಧಾತುವಿನಿಂದ ಹುಟ್ಟಿದೆ. ಇತ್ತೀಚಿನ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಜನಪ್ರಿಯವಾಗಿ ಹರಿದಾಡುವ ವಿಚಾರ ಮತ್ತು ಈ ವಿಚಾರದ ಬಗ್ಗೆ ಭಿನ್ನ ಭಿನ್ನ ವ್ಯಕ್ತಿಗಳು ಭಿನ್ನ ಭಿನ್ನ ರೀತಿಯ ಮಾಹಿತಿಗಳನ್ನು ಕೊಡುತ್ತಿದ್ದಾರೆ ಮತ್ತು ನಿಮ್ಮನ್ನು ನಾನಾ ಗೊಂದಲಗಳಲ್ಲಿ ಹಾಕುತ್ತಾರೆ. ವೀಕ್ಷಕರೇ, ಯಾವ ಗೊಂದಲವೂ ಬೇಡ ಮತ್ತು ಕುಂಡಲಿನಿ ಜಾಗೃತಿಯು ಪ್ರತಿಯೊಬ್ಬರಿಂದಲೂ ಸಾಧ್ಯ. ಆದರೆ ಮುಖ್ಯವಾಗಿ ಈ ವಿದ್ಯೆಗೆ ಗುರುವಿನ ಮಾರ್ಗದರ್ಶನ ಅತಿ ಮುಖ್ಯ. ಯಾಕೆ ಎಂಬ ಪ್ರಶ್ನೆಗೆ ಸರಳ ಉತ್ತರ: ಪ್ರತಿಯೊಬ್ಬ ಮಾನವನಿಂದಲೂ ಸಾಧ್ಯವಾದ ಈ ಕ್ರಿಯೆ ರಾಜಕ್ರಿಯೆಯಾದ್ದರಿಂದ ಇಂತಹ ರಾಜಕ್ರಿಯೆಗೆ ಅದರದೇ ಆದ ಮಾರ್ಗದರ್ಶನದಿಂದ ಮಾತ್ರ ಕುಂಡಲಿನಿ ಜಾಗೃತಿಯು ಸರಿಯಾದ ರೀತಿಯಲ್ಲಿ ನಡೆಯುತ್ತದೆ ವಿನಃ ನಾನಾ ರೀತಿಯ ಸಮಸ್ಯೆಗಳಿಗೆ ಸಿಲುಕುವ ಸಾಧ್ಯತೆಗಳೇ ಹೆಚ್ಚು. ಕೆಲವೊಂದು ಮೂಲಗಳ ಪ್ರಕಾರ ಮೃತ್ಯು ಸಂಭವಿಸಿದ ಉದಾಹರಣೆಗಳು ಕೂಡ ಲಭ್ಯವಿದೆ. ಆದ ಕಾರಣ ಪ್ರಿಯ ವೀಕ್ಷಕರೇ, ನಮ್ಮ ಸನಾತನ ತಂತ್ರ ಕ್ರಿಯೆಯಲ್ಲಿ ಒಂದಾದ ಈ ಕುಂಡಲಿನಿ ಜಾಗೃತ ವಿದ್ಯೆಯನ್ನು ಪರಿಣಿತರ ಮಾರ್ಗದರ್ಶನದಿಂದಲೇ ಮಾಡಿ. ಯೋಗ ವಿಜ್ಞಾನದ ಪ್ರಕಾರ ಮೂಲಾಧಾರ ಚಕ್ರದಲ್ಲಿ ಸುತ್ತಿಸಲ್ಪಟ್ಟ ಶಕ್ತಿಯು ಮೇಲ್ಮುಖ ಚಲನೆಯಲ್ಲಿ ಹೋಗಿ ಸಹಸ್ರಾರ ಚಕ್ರಕ್ಕೆ ಸಂಧಿಸುವ ಈ ಒಂದು ತಂತ್ರವನ್ನೇ ಕುಂಡಲಿನಿ ಯೋಗ ಎಂದು ಕರೆಯುತ್ತಾರೆ. ಈ ವಿದ್ಯುತ್ಕಾಂತೀಯ ಶಕ್ತಿಯು ಮೇಲ್ಮುಖ ಚಲನೆಯನ್ನು ಪಡೆದಾಗ ಸಾಧಕನಲ್ಲಿ ಹಲವಾರು ರೀತಿಯ ಅನುಭವಗಳು ಗೋಚರಕ್ಕೆ ಬರುತ್ತದೆ. ಅದರಲ್ಲಿ ಮುಖ್ಯವಾದ 15 ಲಕ್ಷಣಗಳನ್ನು ಇಂದು ತಿಳಿಸುತ್ತೇನೆ. ಅದಕ್ಕೂ ಮುನ್ನ ಪ್ರಿಯ ವೀಕ್ಷಕರಲ್ಲಿ ನನ್ನದೊಂದು ಸಣ್ಣ ವಿನಂತಿ: ನೀವು ಮುಂದಕ್ಕೆ ವೇದ ಉಪನಿಷತ್ಗಳ ಅನುಸಾರ ಹಲವಾರು ರೀತಿಯ ವಿದ್ಯೆಗಳ ಮಾಹಿತಿಯನ್ನು ಸರಳವಾಗಿ ಪಡೆಯುತ್ತೀರಾ. ವೇದ ವಿಜ್ಞಾನ ಮತ್ತು ಆಧುನಿಕ ವೈಜ್ಞಾನಿಕ ತಂತ್ರಗಳನ್ನು ಬೆರೆಸಿ ಜೀವನ ಮತ್ತು ಚೈತನ್ಯ ಶಕ್ತಿಯನ್ನು ಜಾಗೃತಗೊಳಿಸುವ ಸರಳ ತಂತ್ರ ಮತ್ತು ವಿಚಾರಗಳನ್ನು ಕನ್ನಡದಲ್ಲಿ ತಿಳಿಸುತ್ತೇನೆ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲ ಅತಿ ಮುಖ್ಯ. ಆದ್ದರಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಭಿಪ್ರಾಯ ತಿಳಿಸಿ, ಮತ್ತೆ ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ. ದೇಹದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಗೊಳ್ಳುತ್ತಿದೆ ಎಂಬುದಕ್ಕೆ ಮೊದಲ ಲಕ್ಷಣ ಕಾಮ. ಕುಂಡಲಿನಿ ಶಕ್ತಿಯು ಇಂತಹ ಒಂದು ವಿದ್ಯುತ್ ಶಕ್ತಿ. ಅದು ಜಾಗೃತಗೊಳ್ಳುವಾಗ ಅದರ ಪ್ರಭಾವದಿಂದ ಮಾನವನಲ್ಲಿ ಕಾಮನೆಯ ಬಯಕೆಯು ಜಾಸ್ತಿಯಾಗುತ್ತದೆ. ಇನ್ನು ಎರಡನೆಯದು ಕ್ರೋಧ. ಕುಂಡಲಿನಿ ಶಕ್ತಿ ಜಾಗೃತಗೊಂಡ ಸಾಧಕನಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೂ ಕೋಪ ಮತ್ತು ಕ್ರೋಧ ಕಂಡುಬರುತ್ತದೆ. ಇದಕ್ಕೆ ಕಾರಣ ಈ ಕುಂಡಲಿನಿ ಶಕ್ತಿಯ ಪ್ರಭಾವ ಜಾಸ್ತಿಯಾಗುವಾಗ ಇದರ ಪ್ರಭಾವದಿಂದ ಕೋಪಗೊಳ್ಳುವಂತಹ ಹಾರ್ಮೋನು ದೇಹದಲ್ಲಿ ಬಿಡುಗಡೆಯಾಗುತ್ತದೆ. ಮೂರನೆಯದಾಗಿ ವಿದ್ಯುತ್ ಶಾಕ್ನ ಅನುಭವ. ಕುಂಡಲಿನಿ ಜಾಗೃತಿಯಾಗುವಾಗ ದೇಹದ ಕೆಲವು ಭಾಗದಲ್ಲಿ ಸಣ್ಣ ಪ್ರಮಾಣದ ವಿದ್ಯುತ್ ಶಾಕ್ ಕೊಟ್ಟ ಅನುಭವ. ಯೋಗ ವಿಜ್ಞಾನದ ಪ್ರಕಾರ ದೇಹದಲ್ಲಿ ಹಲವಾರು ಎನರ್ಜಿ ಸೆಂಟರ್ಗಳಿವೆ. ಈ ಎನರ್ಜಿ ಸೆಂಟರ್ಗಳಲ್ಲಿ ಅತಿಯಾದ ಕಾಂತೀಯ ಶಕ್ತಿಯ ಚಲನೆಯಾಗುವ ಕಾರಣ ಕುಂಡಲಿನಿ ಜಾಗೃತಿಯಾಗುವ ಸಮಯಕ್ಕೆ ವಿದ್ಯುತ್ ಶಾಕ್ ಕೊಟ್ಟ ಅನುಭವವು ಸಾಧಕನಿಗೆ ಆಗುತ್ತದೆ. ನಾಲ್ಕನೆಯದು ದೇಹದಲ್ಲಾಗುವ ಅತಿಯಾದ ತಾಪಮಾನ. ಒಂದು ಬಲ್ಬ್ ಉರಿಯುವಾಗ ಅಥವಾ ಯಾವುದೇ ಮೆಷಿನ್ ರನ್ ಆಗುವಾಗ ಯಾವ ರೀತಿ ಆ ವಸ್ತುವಿನ ತಾಪಮಾನ ಜಾಸ್ತಿಯಾಗುತ್ತೋ ಅದೇ ರೀತಿ ಕುಂಡಲಿನಿ ಜಾಗೃತಿಯಾಗುವ ಸಮಯದಲ್ಲಿ ದೇಹದ ತಾಪಮಾನವು ಜಾಸ್ತಿಯಾಗುತ್ತದೆ. ಐದನೆಯದಾಗಿ ಶರೀರದಲ್ಲಿನ ಕಂಪನ. ದೇಹದ ತಾಪಮಾನ ಜಾಸ್ತಿಯಾದಂತೆ ದೇಹದಲ್ಲಿ ಕಂಪನವು ಆರಂಭವಾಗುತ್ತದೆ.
ಒಂದು ರೀತಿಯ ವೈಬ್ರೇಷನ್ ಫೀಲ್ ದೇಹದಲ್ಲಿ ನಡೆಯುತ್ತದೆ. ದೇಹದ ಮಾಂಸಖಂಡಗಳು ಕಂಪಿಸುತ್ತದೆ. ಅಂದರೆ ದೇಹದಲ್ಲಿ ಈ ಶಕ್ತಿಯ ಸಂಚಲನವು ಮೇಲ್ಮುಖ ಚಲನೆಯನ್ನು ಪಡೆದಾಗ ದೇಹವು ಕಂಪನಕ್ಕೆ ಒಳಗಾಗುತ್ತದೆ. ಇನ್ನು ಆರನೆಯದಾಗಿ ಬೆನ್ನುಮೂಳೆಯಲ್ಲಿ ಶಕ್ತಿಯ ಸಂಚಾರ. ಅಂದರೆ ಈ ಕುಂಡಲಿನಿ ಶಕ್ತಿಯು ಬೆನ್ನುಮೂಳೆಯ ಒಂದು ನಾಡಿಯಿಂದ ಹರಿದಾಡುವ ಪ್ರಯುಕ್ತ ಬೆನ್ನುಮೂಳೆಯಲ್ಲಿ ಏನೋ ಒಂದು ರೀತಿಯ ಶಕ್ತಿಯು ಹರಿದಾಡುವ ಅನುಭವವು ಮೂಡುತ್ತದೆ. 7 ಮತ್ತು 8ನೆಯದಾಗಿ ತುರಿಕೆ ಮತ್ತು ಇರುವೆ ಹರಿದಾಡಿದ ಅನುಭವ. ಕುಂಡಲಿನಿ ಶಕ್ತಿ ಹರಿದಾಡಬೇಕಾದರೆ ದೇಹದ ಕೆಲವು ಭಾಗ ಅಂದರೆ ಬೆನ್ನು, ಮೂಗು, ಕಿವಿ ಇಂತಹ ಸೆನ್ಸೇಷನಲ್ ಭಾಗದಲ್ಲಿ ತುರಿಕೆ ಮತ್ತು ಇರುವೆಯು ಹರಿದಾಡುವ ಅನುಭವವು ಗೋಚಾರಕ್ಕೆ ಬರುತ್ತದೆ. 9ನೆಯದಾಗಿ ನಶೆ ಅಥವಾ ಅಮಲು. ಕುಂಡಲಿನಿ ಶಕ್ತಿಯ ಪ್ರಭಾವದಿಂದ ಒಂದು ರೀತಿಯ ಅಮಲು ಅಥವಾ ನಶೆಯು ಮೂಡುತ್ತದೆ. ಮದ್ಯಪಾನ ಮಾಡುವ ವ್ಯಕ್ತಿಗೆ ಯಾವ ರೀತಿಯ ನಶೆ ಮನಸ್ಸಿನಲ್ಲಿ ಮೂಡುತ್ತದೆಯೋ ಅದೇ ರೀತಿಯ ಮದ್ಯಪಾನ ರಹಿತ ನಶೆಯು ಮನಸ್ಸಿನಲ್ಲಿ ಅನುಭವಕ್ಕೆ ಬರುತ್ತದೆ. ಇಂದ್ರಿಯಗಳ ಅನುಭವ. ಈ ಅನುಭವವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ಯಾವ ವ್ಯಕ್ತಿಯಲ್ಲಿ ಯಾವ ಇಂದ್ರಿಯ ಶಕ್ತಿಯು ಅತಿಯಾಗಿರುತ್ತೋ ಅಂತಹ ಶಕ್ತಿಗೆ ಅನುಸಾರವಾಗಿ ಇಂದ್ರಿಯ ಅನುಭವವು ಗೋಚಾರಕ್ಕೆ ಬರುತ್ತೆ. ಉದಾಹರಣೆಗೆ ಸುಗಂಧ ಭರಿತ ಸುವಾಸನೆ ಬರುವುದು, ಧ್ಯಾನದಲ್ಲಿ ಕುಳಿತಿರಬೇಕಾದರೆ ಯಾರೋ ಸ್ಪರ್ಶಿಸಿದ ಅನುಭವ, ಕಿವಿಯಲ್ಲಿ ಗುಸುಗುಟ್ಟುವ ಅನುಭವ, ಕಣ್ಣು ಮುಚ್ಚಿದಾಗಲೂ ಸಿನೆಮಾ ಮಾದರಿಯಲ್ಲಿ ದೃಶ್ಯಗಳು ಕಾಣುವುದು ಇತ್ಯಾದಿ. 11ನೆಯದಾಗಿ ಶರೀರ ಹಗುರವಾದ ಭಾವ. ಕುಂಡಲಿನಿ ಶಕ್ತಿ ಜಾಗೃತಿಯಾದ ವ್ಯಕ್ತಿಯ ಧ್ಯಾನಕ್ಕೆ ಕೂತಾಗ ಅಥವಾ ಕಣ್ಣು ಮುಚ್ಚಿದ ತಕ್ಷಣ ದೇಹಭಾವ ಇಲ್ಲದಾಗುವುದು. ಅಂದರೆ ಭಾರವಾದ ದೇಹ ಗಾಳಿಯಲ್ಲಿ ತೇಲುವ ಅನುಭವವು ಈ ಸಾಧಕನಿಗೆ ಆಗುತ್ತದೆ. ರಹಸ್ಯವನ್ನು ತಿಳಿಯುವಂತಹ ಶಕ್ತಿ. ಹೌದು, ಪ್ರಾಪಂಚಿಕ ರಹಸ್ಯಗಳನ್ನು ತಿಳಿಯುವ ಶಕ್ತಿ ಈ ಕುಂಡಲಿನಿ ಜಾಗೃತಿಯಾದ ವ್ಯಕ್ತಿಯ ಅನುಭವಕ್ಕೆ ಬರುತ್ತದೆ. ಅಂದರೆ ಎದುರಿನ ವ್ಯಕ್ತಿ ಯಾವ ಯೋಚನೆಯನ್ನು ತನ್ನ ಮನಸ್ಸಿನಲ್ಲಿ ಅಡಗಿಸಿಟ್ಟಿದ್ದಾನೋ ಅದು ಸ್ಪಷ್ಟವಾಗಿ ಈ ಸಾಧಕನ ಗೋಚಾರಕ್ಕೆ ಬರುತ್ತದೆ. ವೈರಾಗ್ಯ. ಯಾವ ವ್ಯಕ್ತಿಯಲ್ಲಿ ಕುಂಡಲಿನಿ ಜಾಗೃತಿ ಆಗುತ್ತದೆಯೋ ಆ ವ್ಯಕ್ತಿಯಲ್ಲಿ ಈ ಪ್ರಾಪಂಚಿಕ ಸುಖದಲ್ಲಿನ ಆಸಕ್ತಿಯು ಕಡಿಮೆಯಾಗುತ್ತೆ ಮತ್ತೆ ವೈರಾಗ್ಯ ಹುಟ್ಟುತ್ತೆ. ದೊಡ್ಡ ದೊಡ್ಡ ಯೋಜನೆಗಳಿಗೆ ಮುಕ್ತಾಯ. ನಿಮ್ಮ ಕುಂಡಲಿನಿ ಜಾಗೃತಿಯಿಂದಾಗಿ ನೀವು ದೊಡ್ಡ ದೊಡ್ಡ ಪ್ರಾಪಂಚಿಕ ಯೋಜನೆಗಳನ್ನು ಇಟ್ಟಿದ್ದರೆ ಅದು ಒಂದೊಂದಾಗಿ ಮುಕ್ತಾಯದ ಹಂತವನ್ನು ಪಡೆಯುತ್ತದೆ. ಇನ್ನು 15 ಮತ್ತು ಕೊನೆಯದಾಗಿ ಅತೀಂದ್ರಿಯ ಶಕ್ತಿ. ಈ ಲಕ್ಷಣವು 1000ರಲ್ಲಿ ಒಬ್ಬನಿಗೆ ಮಾತ್ರ ಪ್ರಾಪ್ತಿಯಾಗಬಹುದು ಎಂದು ಕೆಲವೊಂದು ಮೂಲಗಳ ಮುಖಾಂತರ ಅಂದಾಜಿಸಲಾಗಿದೆ. ಅತೀಂದ್ರಿಯ ಶಕ್ತಿ ಅಂದರೆ ನಿಖರವಾಗಿ ಏನು ಎಂಬ ವಿಚಾರದಲ್ಲಿ ಮುಂದಕ್ಕೆ ವಿಡಿಯೋ ಮಾಡ್ತೇನೆ. ಸಂಕ್ಷಿಪ್ತವಾಗಿ ಹೇಳಬೇಕಾದರೆ ಸಾಮಾನ್ಯ ಮನುಷ್ಯನಲ್ಲಿ ಇರುವ ಸಾಮಾನ್ಯ ಶಕ್ತಿಗಳ ವಿನಃ ವಿಭಿನ್ನವಾದ ಅತೀಂದ್ರಿಯ ಅನುಭವಗಳು ಮತ್ತು ಶಕ್ತಿಗಳು ನಿಮ್ಮಲ್ಲಿ ಕಾಣಿಸಬಹುದು. ಪ್ರಿಯ ವೀಕ್ಷಕರೇ, ಕುಂಡಲಿನಿ ಶಕ್ತಿ ಜಾಗೃತವಾದ ಅನುಭವಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿ ಇರುತ್ತೆ. ಇದು ನನ್ನ ಅನುಭವಕ್ಕೆ ಬಂದ ಅನುಭವಗಳ ಪೈಕಿ 15 ಅನುಭವಗಳ ಮಾತ್ರ ನಿಮ್ಮ ಮುಂದೆ ಇಟ್ಟಿರುತ್ತೇನೆ. ಈ ಅನುಭವಗಳು ಕುಂಡಲಿನಿ ಜಾಗೃತಿಯಾಗುವಂತಹ ಅನುಭವಗಳು ಎಂದು ದೃಢೀಕರಣವಾದ ಮೇಲೆ ಇದನ್ನು ನಿಮಗೆ ತಿಳಿಸಿರುತ್ತೇನೆ. ಸರಿ, ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಿಮ್ಮ ಪ್ರೀತಿ ಹೀಗೆ ಇರಲಿ.